Hi guys, welcome back to my another new vlog. ಸಾಕಿ ಬಾಕ್ಲಾಕಿ ಹಾ ಚಪ್ಪಲಿ ಹೊಸದು ಹಾ ಏನ್ನ ಇವಾಗ ತಂದಿನಲ್ಲ ಮೊನ್ನೆ ಹೊಸದು ಕೊಡ್ಬೇಕಾ ನಾನೇನು ಇನ್ನೂ ಕೇಳ್ತಾ ಇದ್ದೀವಿ ಬೇರೆ ಕೊಡ್ಸು ಅಂತ ಅನ್ಕೊಂಡೆ. ಚಪ್ಪಲಿ ಅಂತೆ ಬಾ ಬಾಗಾನ ಹಾ ಇದಕ್ಕ ಮತ್ತೆ ಅದಕ್ಕಾಗ್ತೆ ಕಾಸು ಈ ಗಾಡಿಗ ಈ ಕ್ಯಾನ್ಗ ಇದಕ್ಕೇನು ಮಾಡೋದು ಮತ್ತೆ ಜಿಯಾ ಹಾ ಅಪ್ಪ ಬಂದಿರೋ ಜಿಯಾ ಹಾ ಬಾ ಬಾ ಬೇಗ ಟೈಮ್ ಆಯ್ತು ಬೇಗ ಬಾ ಸ್ಕೂಲ್ಗೆ ಹೋಗ್ಬೇಕು ನಾನು ಓದ್ತಾ ಇದ್ದೀನಿ ಹೋಗು ಬಾ ಇಲ್ಲ ಹಂಗೆ ಜಂಪ್ ಹೊಡಿ ಮೊಂಡ ಮೇಲೆ ಹೊಡಿ ತಡೆ ಒಂದು ನಿಮಿಷ ಬೇಗ ಎತ್ಕೊಂತ್ಯಾ ಏನಂತ ಹಾ ಏನಂತ ಹೇಳ್ಬಾರ್ದು ಏನಂತ ಹೇಳ್ಬಾರ್ದು ಬರ್ತಿಕ್ಕಿದಲ್ಲ ಹರ್ಸ್ಕಂತ ಇದೆಯಾ ಎಲ್ಲ ರೈಮ್ಸ್ ಹೇಳ್ತೀಯಾ ಹಾ ಮತ್ತೆ ಎಲ್ಲಿ ರಾತ್ರಿ ಹೇಳ್ಕೋಗ್ರಿ ಮಿಸ್ಗೆ ನಾನು ಹೇಳಲ್ಲ ರೈಮ್ಸ್ ಅಂದೆ ರಾತ್ರಿಗೆ ಹೇಳ್ತೀಯಾ ಸರಿ ರಾತ್ರಿಗೆ ಹೇಳಿಲ್ಲ ನಾಳೆ ಹೇಳ್ತೀನಿ ಮಿಸ್ಗೆ ಇವತ್ತೇನು ಹೇಳಲ್ಲ ಇವತ್ತು ರಾತ್ರಿ ನೀನು ರೈಮ್ಸ್ ಹೇಳಿಲ್ಲ ಅಂದರೆ ಹಾಂ ನಾಳೆ ಹೇಳ್ತೀನಿ ಪಟಾಕ ಸಾಮ್ರಾಟ್ನ ಅಂತ ಓಕೆ ಬಾಯ್ ಅಮ್ಮು ಬಾಯ್ ಮಾಡ್ದ ಮಮ್ಮಿ ಕಾ ಹಾಕೊಂಡತ್ಯಾ ಕೊಡ್ಲಾ
ಅಜ್ಜಿಗೆ ಪಪ್ಪೆ ಅಂತ ಕೊಟ್ಬಿಡು. ಗುಡ್ ಬಾಯ್ ಸಾಮು. ಬನ್ನಿ ಗಾಯ್ಸ್, ಸ್ಕೂಲ್ಗೆ ಬಿಡಕ್ಕೆ ಹೋಗೋಣ. ಸಾಮ್ರಾಟ್ಗೆ ಇಲ್ಲಿ ಐತಲ್ಲ ಗಾಡಿ, ಅದಕ್ಕೆ ಹೋಗೋಣ. ನಿಂತ್ಕೊಂಡ ನನ್ನ ಗಾಡಿಗೆ ಬ್ಯಾಗಿಗೆ ಕಾಣೋಕೆ ಜಾಗ ಐತೆ, ಇದ್ರಾಗಿಲ್ಲ. ಹೆಂಗವೆ ಕೊತ್ತಿ ಎಲ್ಲ ಪಾಪು ಎಲ್ಲ ಐತೆ ನೋಡು. ಹೆಂಗೈತೆ? ಚೆನ್ನಾಗೈತಲ್ಲ? ಬಾಯ್ ನಮ್ಮ ಮಮ್ಮಿಗೆ ಯಾವಾಗ ಇವಾಗ ನೀನು ಮಾಡು, ಬಾಯ್ ಮಾಡು. ಹಾಂ ಓಕೆ, ಬಾಯ್ ಬಾಯ್ ಬಾಯ್. ಪಪ್ಪಿ ಪಪ್ಪಗೆ ಹೋಗಿ ಬತ್ತಿಯ ಬೇಗ ಸ್ಕೂಲ್ಗೆ. ಸಾಯಂಕಾಲ ಬಂದಾಗೆಲ್ಲ ರೈಮ್ಸ್ ಹೇಳಬೇಕು. ಓಕೆ ಬಾಯ್. ನಾನೇನು ಹೇಳಲ್ಲ ಬಿಡು ಮಿಸ್ಸಿಗೆ. ಓಕೆ, ಅಳಬೇಡ. ಹೆಂಗೆ ಕಳ್ತಾರದು? ಯಾರಿಗ ಹೇಳಿಲ್ಲ ಬಿಡು, ನಂಗೆ ಇವಾಗ ಹೇಳಿಲ್ಲ. ನಾನು ಅದಕ್ಕೆ ಬಂದಿದ್ದೀನಿ ನೀನು ಕರ್ಕೊಂಡು ಹೇಳ್ಬಾರ್ದು ಡ್ಯಾಡಿ ಅಂತ. ಗಾಯ್ಸ್, ಇವಾಗ ನಮ್ಮ ಸಾಮ್ರಾಟ್ನೆಲ್ಲ ಬಿಟ್ಟು ಬಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ. ಬನ್ನಿ ಗಾಯ್ಸ್, ಬನ್ನಿ. ಇಲ್ಲಿ ಕೆಲಸದಾಗಿದೆ ನಮ್ಮ ಹುಡುಗನ ಕಾರ್ ಏನೋ ರಿಪೇರಿ ಬಿಡ್ಬೇಕಂದ್ಬಿಟ್ಟು ಕರ್ಕೊಂಡು ಹೋಗ್ತಾವನೆ. ರಿವರ್ಸ್ ಗೇರ್ ಬೀಳ್ತಾ ಇಲ್ಲಂತೆ, ತಳ್ಳಕ್ಕೆ ಕರ್ಕೊಂಡು ಹೋಗ್ತಾವನೆ ಗಾಯ್ಸ್ ನಮ್ಮನ್ನ. ಬನ್ನಿ ಇವಾಗ ಅವನಿಗೆ ತಳ್ಸೋಣ, ನಾವೇ ಕುತ್ಕೊಂಡು ಒಳಗಡೆ ಗಾಡಿ ರಿಪೇರಿ ಮಾಡಬೇಕು. ರಿವರ್ಸ್ ಗೇರ್ ಬೀಳ್ತಾ ಇಲ್ಲಂತೆ, ಫಸ್ಟ್ ಗೇರ್ ಬೀಳ್ತಾ ಇಲ್ಲಂತೆ. 2, 3, 4 ಓಡಿಸ್ಕೊಂಡು ಬರ್ಬೇಕು ಇವಾಗ. 2, 3, 4 ಅಷ್ಟೇ ಅಂತ ಗೇರ್ ಬೀಳ್ತಾ ಇರೋದು. ಬನ್ನಿ ನೋಡೋಣ ಯಾವ ರೇಟ್ ತೆಗಿದೆ ಗಾಡಿ, ನೋಡ್ಕೊಂಡು ಬರೋಣ. ಅಷ್ಟು ಫಾಸ್ಟಿಗೆ ಹೋದ್ರೆ ಕೇಳಿಸಲ್ಲಮ್ಮ, ವಾಯ್ಸು ಮೈಕ್ ಹಾಕಿಲ್ಲ. 2 ನಿಮಿಷ ಅಂದ್ರೆ ನಾನು 2 ನಿಮಿಷ ಬಿಡಿಸ್ತೀನಿ. ಇನ್ನೂ ಮಾತಾಡ್ತಾ ಇದ್ನಲ್ಲ. ಹೌದಾ, ಮಾತಾಡು. ಎಷ್ಟೋ ವರ್ಷಗಳಾದ್ಮೇಲೆ ಗಾಡಿಗಳು ತ್ರಿಬಲ್ಸ್ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಏರಿಯಾ ತಗೊಂಡೆ ಓಡಾಡ್ತಾ ಇದ್ದೀವಿ. ಆಮೇಲೆ ಸಿಟ್ಟೆ ಕಂದ್ಕೊಂಬಿಟ್ಟಿರ, ಎಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ ದಯವಿಟ್ಟು. ನಾವು 3 ಹೆಲ್ಮೆಟ್ ಹಾಕಿದ್ರೆ ಜಾಗ ಸಾಲಲ್ಲ ಅಂತ 3 ಹೆಲ್ಮೆಟ್ ಹಾಕೊಂಡೆ ಗಡಿಗೆ ಅಂತ ಹಿಂಗೆ ಹೊಡ್ಕೊಬೇಕು ನಾವು. ಅದಕ್ಕೆ ಇಲ್ಲೇ ಗೊತ್ತಲ್ಲ, ಅದಕ್ಕೆ ಮತ್ತೆ ನೀವು ಸೇಫ್ಟಿ ಹೆಲ್ಮೆಟ್ ಯೂಸ್ ಮಾಡಿ ಫ್ರೆಂಡ್ಸ್. ಬನ್ನಿ, ಮನೆ ಬಂತು ಇವಾಗ. ಕಾರ್ ಎತ್ತಾನ ನೋಡಿ ಗಾಯ್ಸ್, ಈ ಕಾರ್ ತಗೊಂಡಿದ್ದ ಫಸ್ಟು. ಅವನ ಹತ್ರ ಇದ್ದ ಕಾರ್ ಓಡ್ತಾ ಇರಲಿಲ್ಲ, ಕೊಟ್ಬಿಟ್ಟ. ಆಮೇಲೆ ಆ ಕಾರ್ ನಿಲ್ತವನಿಲ್ಲ, ಸ್ವೀ ಅಂತ ಓಡಾಡ್ತಾನೆ ಐತೆ ಚೆನ್ನಾಗೆ. ಇವಾಗ ಇದು ತಗೊಂಡವನೆ, ಇದು ನಿಲ್ಸಾಕವನೆ. ಬನ್ನಿ ನೋಡೋಣ, ಆ ಕಡೆ ಹೋಗ್ಬಿಡೋಣ. ಈ ಕಡೆ ಹೋದ್ರೆ ಕಷ್ಟ. ಜಾಗ ಬಿಡಿ, ಹೆಂಗೆ ಗೇರ್ ಬೀಳುತ್ತೆ ನೋಡೋಣ ಬನ್ನಿ. ಇಷ್ಟೊಂದು ಅಭಿ ಐತೆ. ಅಕ್ಕ ಬೆಟ್ಟಕ್ಕೆ ಪೂಜೆ ಮಾಡಿ ಇದ್ರಾಗ ಮಾಡೋದು. ಎಲ್ಲಿ? ಇದ್ರಾಗ ಇದು ಸಮುದಾಯ ಭವನ ಈ ಶೆಡ್ಡಾಗಂತೆ ಎಲ್ಲ ಅದ. ಅಕ್ಕ ಬೆಟ್ಟದಾಗ ಪೂಜೆ ಆದ್ರೆ ಮರಿಗಳೆಲ್ಲ ಹೊಡೆದು ಮಟನ್ ಊಟ ಹಾಕೋದು. ಇವನು ಅವಾಗ ಹೋಗಿ ತಿನ್ಕೊಂತ ಇರ್ತಾನೆ. ಆಸೆ ಇದ್ದು ಪುಲ್ಚಾರ ಏನು ಮಾಡೋಕ್ಕಾಗಲ್ಲ, ತಿನ್ನಲ್ಲ. ತಿನ್ಬೇಕು ಅಂತ ಆಸೆ ಇದೆ. ನಮ್ಮ ಜೊತೆ ಪುಲ್ಚಾರ ಅಲ್ಲ, ಮನೆ ತ ಪುಲ್ಚಾರ ಅಂತ. ಕ್ಲಚ್ಚೆ ಫುಲ್ ಇದಾಗ್ಬಿಟ್ಟೈತೆ. ಕ್ಲಚ್ ಬೀಳ್ತಲ್ಲ. ತಡೀರಿ, ಫಸ್ಟ್ ಗೇರ್ಗೆ ಹಾಕಿದ್ದೀನಿ. ಏಯ್ ಶಿಶಾ, ರಿವರ್ಸ್ ಹಾಕು. ಮುಂದಕ್ಕೆ ಹೋಗ್ತೈತೆ. 2ನೇ ಗೇರಾಗ ಹೆಂಗಿರು 3ನೇ ಗೇರಾಗ ಈ ಥರ ಮೂವ್ ಆಗ್ತದ. ರಿವರ್ಸ್ ಹಾಕು. ರಿವರ್ಸ್ ಹಾಕಿದ್ದೀನಿ, ಹಿಂದಕ್ಕೆ ಹೋಗ್ತೈತೆ. ಮುಂದಕ್ಕೆ ಹೋಗ್ತೈತೆ, ಹಿಂದಕ್ಕೆ ಹೋಗ್ತೈಲ್ಲ. 4ನೇ ಗೇರ್ಗೆ ಬೀಳ್ತೈತಾ ನೋಡ್ರಿ, ರಿವರ್ಸ್ ಐತೆ. ಮುಂದಕ್ಕೆ ಹೋಗ್ತೈತೆ ಗಾಡಿ ರಿವರ್ಸಲ್ಲಿ. ಪರವಾಗಿಲ್ಲ, ಗಾಡಿ ದಮ್ ಐತೆ. ಹಿಂದೆ ಹೋಗೋದೇ ಕಷ್ಟ.
ಅದಕ್ಕೆ ಅವ್ನು ಕರ್ಕೊಂಬಂದಿರೋದು. ಹಿಂದೆ ಎಲ್ಲನೂ ಹೋಗ್ಬೇಕು ಅಂದ್ರೆ ತಳ್ಳಕ. ಬನ್ನಿ ಗಾಡಿ ಸರ್ವಿಸ್ ಬಿಡೋಣ. ಸರ್ವಿಸ್ ಹತ್ರ ಹೋಗಿ ಸಿಗ್ತೀರ ಸ್ವಲ್ಪ. ನಮ್ಮ ಅಂಕಲ್ಗೆ ಬೇರೆ ಫೋನ್ ಹಾಕ್ಬೇಕು, ಅವ್ರ ಹತ್ರ ಮಾತಾಡ್ಬೇಕಿನ್ನು. ಗೈಸ್ ಇದು ಏನಪ್ಪ ಸೆಕೆಂಡು ಫೋರ್ತ್ ಅಷ್ಟೇ ಬೀಳ್ತಾ ಇರೋದು. ನಕ್ಕನ್ ಮುಂದೆ 3rd 4th ಸೆಕೆಂಡ್ ಅಲ್ಲ, ಸೆಕೆಂಡ್ ಬೀಳ್ತಾ ಹಂಸ ಎಲ್ಲ ಇದಾಗ್ತೈತಲ್ಲ ನೋಡ್ರಿ. ನಮ್ಮ ಓನರ್ ಹಿಂದೆಗಡೆ ಬರ್ತಾವನೆ ಗಾಡಿಯಾಗ. ಇಲ್ಲಿ ನಾವಿಬ್ರು ಕಾರಾಗ ಗೊತ್ತಾಯಿದ್ದೀರಿ. ಇಲ್ಲಿ ಗಾಡಿಗಳೆಲ್ಲ ಹಿಂಗೆ ಅಡ್ಡ ಬಂದರೆ ಯಾವ ಗೇರ್ ಹಾಕ್ಬೇಕು ಅಂತಲೇ ಕನ್ಫ್ಯೂಷನ್ ಆಗ್ತೈತೆ ನಮ್ಗೆ. ಯಾವ ಗೇರ್ ಹಾಕೋದು, ಯಾವ ಗೇರ್ ಹಾಕೋದು, ಯಾವ ಗೇರ್ ಬೀಳ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ. ಇವ್ನು ನೋಡ್ರೆ 3rd 4th ಅಂತ ಅವನೇ, ನಾನು ನೋಡ್ರೆ 2nd ಅಂತ ಇದ್ದೀನಿ. ಯಾಕಂದರೆ ಇಬ್ಬರಿಗೂ ಗೊತ್ತಿಲ್ಲ ಕ್ಲಾರಿಟಿ. ಗಾಡಿ ಆರಾಮಾಗಿ ಪಾಸ್ ಆಗ್ತಾಯಿದೆ 2nd ಗೇರಾಗ. ಬಟ್ ಅವ್ರಿಗೆ ಕ್ಲಾರಿಟಿ ಇಲ್ಲ ಯಾವ ಗೇರ್ ಬೀಳ್ತಾ ಇದೆ ಅಂತ. ಕ್ಲಾರಿಟಿ ಇಲ್ಲ. ಇನ್ನೇನು ಮೆಕ್ಯಾನಿಕ್ ಅಂಗಡಿ ಬಂತು, ಅಲ್ಲಿ ಬಿಡೋಣ. ಹೈವೇಗೆ ಬಂದ್ರಿ, ಒಂದೇ ಕೈಯಲ್ಲಿ ಗಾಡಿ ಓಡಿಸೋದು ಕಷ್ಟ ಇದೆ. ಗೇರ್ ಬೇರೆ ಬೀಳ್ತಾ ಇಲ್ಲ. ನೋಡ್ರಿ ಎಲ್ಲ ಎದೆ ಮನೆಯೇ ಬರ್ತಾರೆ. ಸರ್ವಿಸ್ ನೋಡಪ್ಪ, ಇದು 1 ವೇ ಅನ್ಕೊಂಬಿಟ್ಟಿರ. ಆಮೇಲೆ ಬಂದ ಗಾಡಿಯಾಗ ಗಸ್ಗ ಇವಾಗ ಬಿಲ್ ಹಾಕಿದ್ಮೇಲೆ ಗಸ್ಗ ಆತವನು. ಬನ್ನಿ ಇದೆ ಗ್ಯಾರೇಜ್. ನಮ್ಮ ಅಂಕಲ್ ಬರ್ತಾರಂತ ಫೋನ್ ಹಾಕೋಣ. ಒಂದ್ಸಲ ಕರೆಕ್ಟಾಗಿ ಮಾಡ್ದ ಹೆಣ್ಣು, ಇನ್ನೊಂದ್ಸಲಿ ತಗೊಳೋದು ಇರೋದು ಹಂಗೆ ಇತ್ತು. ಬನ್ನಿ ಗಾಯ್ಸ್, ಇವಾಗ ಬಿಟ್ರಿ ಅವ್ರು 1 hour ಬಿಟ್ಕೊಂಡು ಬನ್ನಿ ಚೆಕ್ ಮಾಡ್ತೀನಿ ಅಂದವ್ರೆ. ಗೇರ್ ಸ್ವಲ್ಪ ರೆಡಿ ಮಾಡಿದ್ಮೇಲೆ ಇನ್ನೂ ಏನೋ ಪ್ರಾಬ್ಲಮ್ ಆಮೇಲೆ ನೋಡೋಣ ಅಂದವ್ರೆ. 1 hour ಬಿಟ್ಟು ಬರೋಣ. ಅಷ್ಟೊಂದು ಸ್ವಲ್ಪ ಕೆಲಸ ಮಾಡ್ಕೊಂಬರೋಣ ಗಾಯ್ಸ್. ತಿರ್ಗಾ ಬಂದ್ರಿ, ಗಾಡಿ ಏನೋ ರೆಡಿ ಆಗೈತೆ, ಸ್ವಲ್ಪ ಟೆಸ್ಟ್ ರೈಡ್ ಮಾಡಬೇಕು ಅಂತ. ಇವ್ನು ನೋಡ್ರಿ ನಮ್ಗೆ ಇನ್ನೂ ನಮ್ಮಕಂಬ್ಲೆ ಎದ್ದರು. ಗಾಡಿ ರೆಡಿ ಆಗೈತೆ ಅಂತ ಓಕೆ ನಂಬಿಕೆ ಇಲ್ಲ ಅಂತ. ಅವ್ರು ನೋಡ್ರಿ ಆಲ್ರೆಡಿ ರೋಡಾಗಿ ಬಿಟ್ಟವ್ರೆ. ಬರ್ರಿ ಅವ್ರು ಟೆಸ್ಟ್ ಡ್ರೈವ್ ಮಾಡಿ ಚೆಕ್ ಮಾಡೋಣ. ಇನ್ನೂ ಒಂದಷ್ಟು ಕೆಲ್ಸಗಳವಂತ ನೋಡೋಣ. ಕೊಟ್ಟವ್ರೆ ಗಾಯ್ಸ್, ಇವಾಗ ಹೋಗ್ಬೇಕು ಟೆಸ್ಟ್ ಡ್ರೈವ್ ಮಾಡೋಕ್ಕೆ. ನೋಡೋಣ. ಗಾಡಿ ಆಲ್ರೆಡಿ ರೋಡಲ್ಲಿ ಬಿಟ್ಟವ್ರೆ. ಹೇಳಿದ್ ನೋಡ್ಬೇಕು, ರೆಡಿ ಮಾಡಿ ತಿರ್ಗಾ ರೆಡಿ ಆಯ್ತು ಅಂತ. ಬನ್ನಿ ವಾಟ್ಸನ ಹೆಂಗಿದೆ ಅಂತ. ಏನೇ ಅವನು ಇಷ್ಟು ಕೇಳಕ್ಕವನ, ನಾನು ಹಿಂಗೆ ಹಾಕೊಂಡು ಅವ್ನು ಮುಂದಕ್ಕೆ. ಆ ಸೈಡಿಂದ ವಿಡಿಯೋ ಮಾಡ್ತೀವಿ. ಗೇರ್ ಬೀಳ್ತೈತಾ ನೋಡೋಣ. ಫಸ್ಟ್ನಾಗ ರಿವರ್ಸ್ ಹಾಕಿ ಫಸ್ಟ್ ರಿವರ್ಸ್ ಹಾಕ್ಬೇಕಾ? ಟ್ರೈ ಮಾಡೋಣ. ಇವಾಗ ಒಂದು ಸಮಾಧಾನ, ಪಕ್ಕ ಗಾಡಿ ರೆಡಿ ಆಗೈತೆ. ಇವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್. ರಿವರ್ಸ್ ಸೌಂಡ್ ಕೇಳಕ್ಕೆ ಒಂದು ಮಜಾ. ಇವಾಗ ಹಿಂಗೆ ಗೊತ್ತವ್ರೆಲ್ಲ ಮೇಲಕ್ಕೆ. ಈಗ 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 ನನಗೆ ಸಮಾಧಾನ ಆಗಿದೆ. ಮೊದಲನೇ ಗೇರ್ ನಾವು ಇದ್ರಲ್ಲಿ 5 ಗೇರ್ ಚೆಕ್ ಮಾಡಿ ತಿರ್ಗಾ ಫಸ್ಟ್ನೇ ಗೇರು ನಮ್ದು ನಾರ್ಮಲ್ ಹಂಗೆ ಬೀಳ್ತಾ ಇದೆಯಾ, ಕರೆಕ್ಟಾಗಿ ಬೀಳ್ತಾ ಇದೆ ಚೆಕ್ ಮಾಡಬೇಕು. ಹಾಫ್ ಕ್ಲಚ್ ಬೀಳ್ತಾ ಇದೆಯಾ ಎಲ್ಲ ಚೆಕ್ ಮಾಡಿ ವಾತ ಲಮ್ಸ್ ಬಂದ ಗೊತ್ತಾಗುತ್ತೆ. ಬನ್ನಿ ಗೇರ್ ಬೀಳ್ತಾ ಇದ್ದ ಇಲ್ಲ ಅಂತ. ಗಾಡಿ ಚೆಕ್ ಮಾಡ ಅಂದ್ರೆ ವಿಡಿಯೋ ಓನರ್ ಗಾಡಿ ಚೆಕ್ ಮಾಡ್ರಿ, ಏನೋ ಒಂದು ಮಿಸ್ಟೇಕ್ ಮಾಡ್ತೀನಿ. ಅದಕ್ಕೆ ಶೋರೂಮ್ ಪೀಸ್ ಡ್ರೈವರ್ಗಳು ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ಗೇರ್ ಬಿದ್ದು ಫ್ರೆಂಡ್ಸ್. ಅವಾಗೆ ನಾನು ಬರ್ಬೇಕಾದ್ರೆ ನಮ್ಮನ್ನು ಯಾವ ಗೇರ್ ಯಾವ್ದಾಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಗಾಡಿ ಮುಂದಕ್ಕೆ ಹೋದ್ರೆ ಸಾಕಾಗಿ. ಅಲ್ಲಿ ಬಸ್ಗಳು ಬೇರೆ ಅಡ್ಡ ಬರವು, ಯಾವ ಗೇರಾಗ ಸ್ಲೋ ಮಾಡಲು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಫ್ ಕ್ಲಚ್ ಫಸ್ಟ್ನೇ ಗೇರು ಇದು ಬಂದಿದೆ. ತಿರ್ಗಾ ಮತ್ತೆ ಇದೆ ಪ್ರಾಬ್ಲಮ್ ಗ್ಯಾಸ್. ಅಂದರೆ ಅವಾಗಿಂದ ಹಳೆ ಪ್ರಾಬ್ಲಮ್ಮೇ, ಅದಿನ್ನೂ ಮುಟ್ಟಿಲ್ಲ. ಹೊರಗಡೆ ಬಾಲ್ಸ್ಗಳೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಇವಾಗ ಅಲ್ಲಿ ಆಫೀಸಾಗ ಕೂತ್ಕೊಂಡು ನನ್ನ ಜೊತೆ ಪೆನ್ನು ಪೇಪರಾಗ
ತಗೋಣ ಇವು ಪ್ರಾಬ್ಲಮ್ಗಳು ಈ ಡೈಗ್ರಾಮ್ಗಳು ಹಾಕ್ಬಿಟ್ಟು ಏನಂತಾರೆ ಸಿವಿಲ್ ಇಂಜಿನಿಯರಿಂಗ್ ಡೈಗ್ರಾಮ್ಗಳು ಹಾಕಿ ತೋರಿಸ್ತಾರಲ್ಲ ಹಂಗೆ ಇವು ಡೈಗ್ರಾಮ್ಗಳು ಹಾಕ್ಬಿಟ್ಟು ಈ ಜಾಗದಲ್ಲಿ ಈ ಪ್ರಾಬ್ಲಮ್ಗಳವೆ ಕಾರಾಗ ನೀನು ಯಾಕೆ ಬಿಡ ಶಾರ್ಟ್ ಕಡಿತಾ ಇದೆಯಾ ಕ್ಲೀನಾಗಿ ಕಾಣಿಸ್ತದೆ ನಿಂಗೆ ಗೇರಿಂದ ಹಿಡಿದು ನೀನು ಗಂಟ ಕಾಣಿಸ್ತೀಯ ಅಂತ ನಾಳೆ ನೀನೇ ನೋಡ್ಬೇಕಾದ್ರೆ ಹೆಂಗ್ ಬರೋ ಕ್ರಾಸ್ ಕೈತೆ ಅಂದ್ರೆ ಹಂಗೆ ಸ್ವಲ್ಪ ಹೊತ್ತು ಕ್ರಾಸ್ ಆಗಿದೆ ಗಾಯ್ಸ್ ಗೇರ್ ಲಿವರ್ಗಿಂತ ಕೊಡ್ಸೋಣ ಅಂತ ಕ್ರಾಸ್ ಇಟ್ಕೊಂಡಿದ್ದೆ ಇವಾಗ ಮಗ ತೋರಿಸ್ತಾ ಇದ್ದೀನಿ ಗೇರ್ ಲಿವರ್ ಹಿಂಗೆ ಗೇರ್ ಲಿವರು ಆ್ಯಂಡ್ ಎರಡು ತೋರಿಸ್ತಾ ಇವಾಗ ಕ್ಲಾರಿಟಿ ಓಕೆ ಗಾಯ್ಸ್ 5 ಗೇರ ಸಮಾಧಾನ ಬಿದ್ದಿದೆ ಇವಾಗ ಮೊದ್ಲು ಹೆಂಗಿತ್ತ ಗಾಡಿ ಹಂಗೆ ರೆಡಿ ಆಗಿದೆ ಈಗ ಗಾಡಿ ನಾರ್ಮಲ್ ಹೊಸ್ದಾಗಿ ಹೆಂಗಿತ್ತು ಇವಾಗ ಹಂಗೆ ಮಾಡಬೇಕಾಗಿದೆ ಇವಾಗ ಸ್ವಲ್ಪ ಶೋರೂಮ್ ಪೀಸ್ ಗಾಡಿ ಮಾಡ್ಬೇಕು ನೆಕ್ಸ್ಟ್ ಈ ಕಾರ್ ಮೈಸೂರಿಗೆ ಹೋಗಿ ಬಂತು ನೀನು ಬಂದಿಲ್ಲಲ್ಲ ಮೈಸೂರಿಗೆ ಹೋದಾಗ ಧರ್ಮಸ್ಥಳಕ್ಕೆ ಹೋಗಿತ್ತಲ್ಲ ಧರ್ಮಸ್ಥಳದಾಗ ಈ ಕಾಲಕ್ಕೆ ಬಂದಿತ್ತು ಇಲ್ಲಿ ಕ್ಯಾಟು ನಾವು ಹೋಗಿದ್ದಿದ್ದಲ್ಲ ಎಲ್ಲ ನೀವೇ ಹೋಗಿದ್ದು ಅವ್ನು ಕಾಮಿಡಿ ಹೆಂಗೆ ಗೊತ್ತ ಅವಾಗ ಅದು ಯಾವುದೋ ಸ್ವಂದಾಗ ಹೋಗಿ ರೂಮ್ ಮಾಡೋರೆ ನಾನು ಲೆನ್ಸ್ ಬೀಚ್ ಇಟ್ಬಿಟ್ಟು ಗುಂಡೋಡಿಸ್ಬೇಕು ಅಂತ ಕಾರ್ ಎತ್ಬಿಟ್ಟೆ ಅಂತ ಟೈಮ್ ಆಗಲ್ಲ ನಿಂಗೆ ತೋರಿಸ್ಬೇಕು ಹೇಳು ಲೆನ್ಸ್ ಆದ್ಬಿಟ್ಟು ಗಾಡಿ ಓಡಿಸ ಅದು ಧರ್ಮಸ್ಥಳದಾಗ ಹೋಗ್ಬೇಕಾರೆ 6 ಗಂಟೆಗಲ್ಲ ಮುಂಜಿತ್ತು ಓಕೆ ನಾರ್ಮಲ್ ಇತ್ತು ಆಚೆ ಬರೋಕೆ 9 ಗಂಟೆ ಏನು ಚುರ್ರ ಅಂತ ಬಿಸಿ ಹೊಡಿತೈತೆ ಮಕ್ಕ ಇಲ್ಲಿಂದ ಕಾಣಿಸ್ತದೆ ರೋಡು ಅಡ್ಡೆಟ್ ಮೇಲೆ ಗುಡ್ಡೆಟ್ ಅಂತ ಬಂದಿದ್ದೆ ಕಾರ್ ಎತ್ಕೊಂಡು ಇವೆಲ್ಲ ಸ್ವಲ್ಪ ಸವಿ ಮತ್ತು ಕಹಿ ನೆನಪುಗಳು ಹೇಳ್ಕೊಬೋದು ಹೇಳ್ಕೊಳಕ್ಕೆ ಆಗದೆ ಇರ್ಬೋದು ಈಗ ನಾವು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಈಗ ಓಕೆ ಗಾಯ್ಸ್ ಈಗ ರಿಟರ್ನ್ ಹೋಗ್ತಾ ಇದ್ದೀರಿ ಅವ್ರ ಹತ್ರ ಹೋಗಿ ಮಾತುಕತೆ ಮಾಡಿ ರಿಟರ್ನ್ ಬಿಡ್ಬೇಕಾದ್ರೆ ಮೆಸೇಜ್ ಮಾಡ್ತೀರಿ ಸಾರಿ ವಿಡಿಯೋ ಮಾಡ್ತೀರಿ ಸಾರಿ ಮೆಸೇಜ್ ಮಾಡಿ ಅದೇ ಅಭ್ಯಾಸ ಆಗಿದೆ ಸಾರಿ ಮೆಸೇಜ್ ಮಾಡೋಣ ಹಾಯ್ ಗಾಯ್ಸ್ ಗಾಯ್ಸ್ ಅಷ್ಟೇ ಟೆಸ್ಟ್ ರೈಡ್ ಆಗಿ ಬಂತು ಫಸ್ಟ್ ಗೇರ್ಗೆ ಅದೇನೋ ಸ್ಪ್ರಿಂಗ್ ಏನು ಹಾಕ್ಬೇಕಂದ್ರೆ ಏನೋ ಸ್ಪ್ರಿಂಗ್ ಹಾಕ್ಬೇಕನ್ನಲ್ಲ ಏನೋ ಸಿಂಕ್ರಾನ ಏನೋ ಅಂದ್ರು ನಮಗೂ ಗೊತ್ತಿಲ್ಲ ಅದು ಹೋಗೈತಂದೆ ಮೊದಲನೇ ಗೇರ್ ಬೀಳ್ತಾ ಇಲ್ಲ ಅದಕ್ಕೆ ಅದೊಂದು ರೆಡಿ ಮಾಡಿ ಹಂಗೆ ಫುಲ್ ಸರ್ವಿಸ್ ಮಾಡೋಕ್ಕೆ ಬಿಟ್ಟಿದ್ದೀರಿ ಅಷ್ಟೇ ಬನ್ನಿ ಇವಾಗ ನಾನು ನೆಕ್ಸ್ಟ್ ಜಿಮ್ ಮುಗಿಸ್ಕೊಂಡು ಮನೆಗೆ ಸಿಗ್ತೀನಿ ಕಾಯ್ಸ್ ಇವಾಗ ಮನೆಗೆ ಬಂದೆ ನೋಡಿ ನಮ್ಮ ಸಾಮ್ರಾಟಿ ಏನು ಮಾಡ್ತಾವನೆ ಏನಪ್ಪ ಅದು ಹಾ ಇಲಾಕ್ ಓ ಎಷ್ಟು ದೊಡ್ಡದು ಇಲಾಕ್ ಬಾ ಇಲ್ಲಿ ಗೋಡೆಗ ಬಿದ್ದೋಯ್ತು ಹಾಕೋ ನೋಡೋಣ ಅನ್ಕೊಂಡಿದ್ದೆ ಜೆಸಿಪಿನ ಹಂಗಿದ್ಯಾ ಹಾ ಓ ಶೆಟ್ ಬಿದ್ದೋಯ್ತು ಬಾ ಒಳಗಡೆ ಬಾ ಸಾಮ್ರಾಟ್ಗೆ ಹೋಮ್ವರ್ಕ್ ಕೊಟ್ಟವ್ರು ಏನೋ ಇವ್ನು ನೋಡ್ರಿ ನಮ್ಮ ಅಣ್ಣ ಸ್ಕೇಲ್ ಇಲ್ಲ ಅಂದ್ಬಿಟ್ಟು ಬಾಚಿಂಗೆ ಕ್ಲೀನ್ ಆಗ್ತಾವನೆ ಹಾಂ ಏನು ಕೊಟ್ಟವ್ರಪ್ಪ ಏನು ಕೊಟ್ಟವ್ರ ಮಗನೇ ಹಾಂ ಬಾಕ್ಸಿಂಗು ಇನ್ನು ನಿಂಗೆ ಬಾಕ್ಸಿಂಗ್ ಬರೆಯೋಕೆ ಕೊಟ್ಟವ್ರ ಹೆಂಗೆ ಕೊಟ್ಟಿರೋದು ಬರೆಯೋಕ್ಕೆ ರೈಮ್ಸ್ ಹೇಳ್ದಾ ಹಾಂ ಕುಚ ರೈಮ್ಸ್ ಹೇಳು ರೈಮ್ಸ್ ಹೇಳು ಮಗನೇ ಹೇಳ್ದೆ ಬೆಳಗ್ಗೆ ಪಪ್ಪ ಬಂದ್ಮೇಲೆ ಹೇಳ್ತೀನಿ ಅಂದೆ ಹೇಳ ರೈಮ್ಸು ತಿನ್ನೋದದು ಹೇಳು ಮಗನೇ ರೈಮ್ಸು ಹ್ಞೂ ಏನು ಮಮ್ಮಿ
ರೈಮ್ಸ್ ಹೇಳು, ಸಾಯಿ ಸಾಂಬ್ರ ರೈಮ್ಸ್ ಹೇಳು. ಹೇಳ್ಕೊಡಮ್ಮ ಅವನ್ಗ ಸಾನ. ಯಾವುದು? ಟ್ವಿಂಕಲ್ ಟ್ವಿಂಕಲ್ ಹೇಳು. ಸರಿ ಇಲ್ಲ ಬಿಡ. ಟ್ವಿಂಕಲ್ ಟ್ವಿಂಕಲ್ ಹೇಳು ಮಗನೆ. ಯಾಕ? ಹೌದಾ? ಇದಾಳು ಇಂಚ ಹೇಳ ರೈಮ್ಸು. ಹೇಳು ರೈಮ್ಸ್ ಹೇಳು. ಕ್ಲೀನಾಗಿ ಬರೀ, ಕ್ಲೀನಾಗಿ ಬರೀ. ಬಾರ ನಾ ಇಟ್ಕೊಡ್ತೀನಿ ನಿಂಗೆ. ನಂದು ಹಬ್ಬಂದೇ ಊಟ ಆಗಿಲ್ಲ. ಬೇಗ ಬೇಗ ಬರ್ಕೊಂಡೋಗ್ ಸಮ. ತೆಗಿ ಕೈ ತೆಗಿ. ಇರೋ ಕ್ಲೀನಾಗಿ ಬರೀ. ತಣ್ಣಗಾಗೋದ್ಮೇಲೆ ಹಿಂಗೆ ಅವ. ಹಾಂ, ಕೈ ಮೇಲೆ ಬೀಳ್ತಾವೆ, ಇಟ್ಕೊಳ್ಳಿ ಇವಾಗ. ಇಲ್ಲೇ ಇಲ್ಲೇ ಎಲ್ಲಿ ತೋರಿಸ್ತಾ ಇರೋದು? ಹಾಂ, ಏಯ್ ಚಿನ್ನದಲ್ಲಿ ಕಾಡೋ. ರೈಮ್ಸ್ ಹೇಳ್ದ ಮಗನೆ. ಅಮ್ಮ ಒಂಚೂರು ತಲೆಗೆ ಆ? ಹಾಕಿರಮ್ಮ. ಇಕ್ಕಕ್ಕೋದೆ ಸಂಜೆ ಓಡೋಗೋನೇಮ. ಸಾಮ್ರಾಟ್ ಹೋಗ್ಲಿ, ಬಾಯಿ ಗುಡ್ ನೈಟ್ ಹೇಳ್ಬಿಡು. ಇಲ್ಲ ನೋಡಿ ಇಲ್ಲಿ. ಚೂರು ಇಡಮ್ಮ, ಎಣ್ಣೆ ದುಷ್ಯಂತ. ಹಾಂ ಇಡ್ತೀನಿ. ಬಾಯಿ ಹೇಳು ಹೋಗ್ಲಿ, ಆಯ್ತು ಇಲ್ಲಿ. ಬಾಯ್ ಫ್ರೆಂಡ್ಸ್. ನಾಳೆ ತಿಂಡಿ ಏನು ಮಾಡೋದು? ನೋಡ್ರಿ ಯೋಚನೆ, ನಾಳೆ ತಿಂಡಿ ಏನು ಮಾಡೋದಂತೆ. ಬಾಯ್ ಹೇಳು ಮಗನೆ. ಓಯ್ ಬೆಳಗ್ಗೆ ಹೊತ್ತು ಹೇಳ್ತೀಯ ಬಾಯ್ ಅಂತ, ಇವಾಗ ಹೇಳು. ಓಕೆ ಬಾಯ್. ಹಾಂ ಚಲೋ.